ಕೃಷ್ಣ ಅವರೇ, ಸ್ವಲ್ಪ ನಿಧಾನಕ್ಕೆ ಹೋಗಿ. ಹಾ, ನೀನೇನ್ ಭಯ ಪಟ್ಕೋಬೇಡ ಸುಂದರಿ. ನಾನಿನ್ನೂ ಫಾಸ್ಟಾಗಿ ಓಡಿಸ್ಬೋದು. ಬೇಡ ಕೃಷ್ಣ ಅವರೇ, ನಿಧಾನಕ್ಕೆ ಹೋಗಿ. ನೀನ್ ಭಯ ಪಡ್ತೀಯ ಅಂತ ನಾನು ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನಿಧಾನಕ್ಕೆನೆ ಹೋಗಿ. ನಾನು ಇದಕ್ಕಿಂತ ಸ್ಲೋ ಆಗಿ ಹೋದ್ರೆ ನಡ್ಕೊಂಡು ಹೋಗೋದೇ ಬೆಟರು. ಅಯ್ಯೋ, ಓ ಏನಾಯ್ತು ಕೃಷ್ಣ ಅವರೇ? ಹಾ ಸುಂದರಿ, ಸೈಕಲ್ ಚೈನ್ ಬಿಚ್ಚೋಗಿದೆ. ಸುಂದರಿ, ನೀನ್ ಇಲ್ಲೇ ಇರು, ನಾನು ಈಗಲೇ ಬರ್ತೀನಿ. ಕೃಷ್ಣ ಅವರೇ, ಸುಂದರಿ, ಈ ಚೈನ್ ಹಾಕೋದು ತುಂಬಾ ಕಷ್ಟ. ಬೇಗ ಹೋಗೋ, ಬೇಗ ಹೋಗೋ. ಸುಂದರಿ, ಚೈನ್ ಹಾಕೋಕ್ ಆಗ್ತಿಲ್ಲ. ಹಾಗಾದ್ರೆ ಸೈಕಲ್ನ ರಿಪೇರ್ ಶಾಪ್ಗೆ ತಗೊಂಡು ಹೋಗೋಣವಾ? ಹತ್ರ ಎಲ್ಲೂ ಇಲ್ಲ. ಇರು, ನಾನು ಸೆಟ್ ಮಾಡ್ತೀನಿ. ಹೋಗೋ ಹೋಗೋ ಹೋಗೋ, ಗುದ್ದವನ್ನ. ಗುದ್ದು 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 ಗುದ್ದು. ಅಲ್ಲಿದ್ದಾನಲ್ಲ ಅವನೇ, ಗುದ್ದು ಗುದ್ದು. ಗುದ್ದು ಗುದ್ದು, ಸಾಯಿಸು. ಕೃಷ್ಣ ಅವರೇ, ಎದ್ದೇಳಿ. ಕೃಷ್ಣ ಅವರೇ, ಕೃಷ್ಣ ಅವರೇ, ಕೃಷ್ಣ ಅವರೇ. ಸ್ವಲ್ಪದ್ರಲ್ಲಿ ಎಂತ ಅಪಾಯ ತಪ್ತು. ಸರಿಯಾದ ಸಮಯ ಕೇಳ್ಕೊಂಡು ಒಳ್ಳೆ ಕೆಲಸ ಮಾಡಿದೆ. ಅಷ್ಟಕ್ಕೂ ಯಾರು ಇವರು? ಕೃಷ್ಣ ಅವ್ರಿಗೆ ಆಕ್ಸಿಡೆಂಟ್ ಮಾಡ್ಬೇಕು ಅಂತಾನೆ ಹೇಗ್ ಮಾಡಿದ್ರ? ಕುಡ್ದು ಗಾಡಿ ಓಡಿಸೋರು ಜಾಸ್ತಿ ಆಗೋಗಿದ್ದಾರೆ. ಹುಷಾರಮ್ಮ. ಕೃಷ್ಣ ಅವರೇ, ಸೈಕಲ್ ಶಾಪ್ಗೆ ತಗೊಂಡು ಹೋಗೋಣ ಬನ್ನಿ. ನಡಿ. ಸ್ಟ್ಯಾಂಡ್ ತೆಗಿ. ಕೊನೆ ಕ್ಷಣದಲ್ಲಿ ಅಪ್ಪಣ್ಣ ಅಲರ್ಟ್ ಆಗಿ ಆಕ್ಸಿಡೆಂಟ್ ಇಂದ ಕಾಪಾಡ್ಬಿಟ್ಲು. ಛೇ, ಸರಿ, ಈ ವಿಷನ್ ಪಣಿಯಣ್ಣಗೆ ಕಾಲ್ ಮಾಡಿ ಹೇಳು. ನನ್ನ ಕೆಲಸ ವಹಿಸಿದ ಹುಡುಗರೆ ಫೋನ್ ಮಾಡ್ತಾ ಇದ್ದಾರೆ. ಏನೋ ಆಕ್ಸಿಡೆಂಟ್ ಆಯ್ತಾ? ಇಬ್ರು ಕತೆನ ಮುಗಿಸಿದ್ರಾ ಇಲ್ಲ ಒಬ್ರನ್ನ ಸಾಯಿಸಿದ್ರ? ಅಣ್ಣ, ಅವ್ರು ತಪ್ಪಿಸ್ಕೊಂಡ್ರು ಅಣ್ಣ. ಗೋವಿಂದ ಗೋವಿಂದ. ಏಯ್, ಗೋಲ್ಡನ್ ಚಾನ್ಸ್ ಕಣೋ, ಹೇಗ್ರೋ ಮಿಸ್ ಮಾಡಿದ್ರಿ? ಕೊನೆ ಕ್ಷಣದಲ್ಲಿ ಅಪ್ಪಣ್ಣ ಅಲರ್ಟ್ ಆಗಿ ಕೃಷ್ಣನ್ನ ಕಾಪಾಡಿ ತಪ್ಪಿಸ್ಬಿಟ್ಲು. ಏಯ್, ಒಂದ್ ಕೆಲ್ಸನೂ ನೆಟ್ಟಗ್ ಮಾಡಕ್ ಬರಲ್ಲ. ವೇಸ್ಟ್ ನನ್ನ ಮಕ್ಕಳು. ಹೋಗ್ಲಿ ಬಿಡ. ಅವ್ರ ಜೊತೆ ಅದೃಷ್ಟ ಇರ್ಬೇಕಾದ್ರೆ
ನಮಗೆ ದರಿದ್ರ ದಂಡಯಾತ್ರೆ ಮಾಡ್ತಾನೆ ಇರುತ್ತೆ. ಆ ದರಿದ್ರ ಹೋಗಿ ಅದೃಷ್ಟ ನಮ್ ಕಡೆ ಬರ್ಬೇಕು ಅಂದ್ರೆ ಇಂಥ ಪ್ರಯತ್ನನ ಮಾಡ್ತಾನೇ ಇರ್ಬೇಕು. ಒಂದಲ್ಲ ಒಂದಿನ ನಮ್ಮ ಪ್ರಯತ್ನ ಸಕ್ಸಸ್ ಆಗಿ ಜಯ ನಮ್ಮ ಕೈ ಹಿಡ್ದೇ ಹಿಡಿಯತ್ತೆ. ಆಗ ನಮ್ಮ ಆಸೆ ನೆರವೇರಿ ಈ ಆಸ್ತಿ ಪೂರ್ತಿ ನಮ್ಮದಾಗತ್ತೆ. ಕರೆಕ್ಟಾಗಿ ಹೇಳ್ದೆ ಕಣಯ್ಯ. ಸುಂದರಿ, ಫ್ರೂಟ್ ಶಾಪ್. ನೀವಿಲ್ಲೇ ಇರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ನಾನು ಬರ್ತೀನಿ. ನೀವು ಬೇಡ. ರೋಡ್ ದಾಟ್ಬೇಕಾದ್ರೆ ಫಾಸ್ಟ್ ಆಗಿ ವೆಹಿಕಲ್ ಬರ್ತಿರುತ್ತೆ. ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಮತ್ತೆ ನೀನ್ ರೋಡ್ ದಾಟಬೇಕಂದ್ರು ಡೇಂಜರೇ ತಾನೆ? ನಾನು ಹುಷಾರಾಗಿ ರೋಡ್ ದಾಟ್ತೀನಿ. ನಾನು ನಿನಗಿಂತ ಹುಷಾರಾಗಿ ರೋಡ್ ದಾಟ್ತೀನಿ. ನನ್ ಮಾತ್ ಕೇಳ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಹ್ಮ್ 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 ನೀವಿಲ್ಲೇ ಇರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸುಂದರಿ, ಒಳ್ಳೆ ಫ್ರೂಟ್ಸ್ ತಗೊಂಡ್ ಬಾ. ಅಣ್ಣ, 1 kg ಆಪಲ್ ಕೊಡಿ. ದಾಳಿಂಬೆ ಹಾಗೆ ಮೂಸಂಬಿ ಹಾಗೆ ವಾಟರ್ ಮೆಲನ್ ಕೂಡ. ಸರಿ ಅಮ್ಮ. ಅಣ್ಣ, ಈ ಬ್ಯಾಗಲ್ಲಿ ಹಾಕಿ. ಸುಂದರಿ, ನೀನು ತುಂಬಾ ಇಂಟೆಲಿಜೆಂಟ್ ಅನ್ಕೊಂಡಿದ್ದೆ, ಆದ್ರೆ ಅಲ್ವೇ ಅಲ್ಲ. ಯಾಕೆ ಕೃಷ್ಣ ಅವ್ರೆ ಹಾಗೆ ಹೇಳ್ತಿದ್ದೀರಾ? ನಾನು ಏನ್ ಹೇಳ್ದೆ? ಒಳ್ಳೆ ಫ್ರೂಟ್ಸ್ ತಗೊಂಡ್ ಬಂದೆ ತಾನೆ? ನಾನು ಒಳ್ಳೆ ಫ್ರೂಟ್ಸ್ನೇ ತಂದಿದ್ದೀನಿ. ಇಲ್ಲ, ನೀನ್ ತಂದಿರೋ ಹಣ್ಣುಗಳಲ್ಲಿ ವಾಟರ್ ಮೆಲನ್ ಹಾಳಾಗಿದೆ. ಹಾ? ಬೇಕಾದ್ರೆ ನೀನೇ ನೋಡು. ಇದೇನಿದು? ನಾನು ಒಳ್ಳೇದೇ ಆರಿಸಿದ್ನಲ್ಲ. ಹಾ, ನೀನ್ ಒಳ್ಳೇದೇ ತಗೊಂಡಿದ್ಯಾ, ಆದ್ರೆ ಆ ಫ್ರೂಟ್ ಶಾಪ್ ಅವನು ಮ್ಯಾಜಿಕ್ ಮಾಡಿ ಹಾಳಾಗಿರೋದನ್ನ ಕೊಟ್ಟಿದ್ದಾನೆ. ಹೇಗೆ? ಬೇಕಾದ್ರೆ ಅಲ್ಲಿ ನೋಡು. ಅದನ್ನ ಇಲ್ಲಿ ಕೊಡಿ. ಹಾ, ನಾನು ಬರ್ತೀನಿ, ಬಾ. ಏಯ್ ಅಂಕಲ್, ಯಾಕೆ ಎಲ್ರಿಗೂ ಮೋಸ ಮಾಡ್ತಿದ್ಯಾ ನೀನು? ನಾನೇನ್ ಮೋಸ ಮಾಡಿದೆ ಸರ್? ನಾನು ಕೊಟ್ಟಿರೋ ಕಲ್ಲಂಗಡಿ ಹಣ್ಣಿದ್ದಲ್ಲ. ಈ ಹಾಳಾಗಿದ್ದು ಹೇಗ್ ಬಂತು? ನೀವ್ ಹೇಳಿದ್ದೆ ಕೊಟ್ಟೆ ಮೇಡಮ್. ಇಲ್ಲ, ನೀನ್ ಹಣ್ಣು ಬದಲಾಯಿಸಿದ್ದನ್ನ ನಾನು ನೋಡ್ದೆ. ಏನಯ್ಯ ಇದು? ನನಗೂ ಹಾಳಾಗಿದ್ದೆ ಕೊಟ್ಟಿದ್ಯಾ? ಏನಣ್ಣ, ಎಲ್ರಿಗೂ ಮೋಸ ಮಾಡ್ತಿದ್ದೀರಾ? ಸಾರಿ ಮೇಡಮ್, ತಪ್ಪಾಯ್ತು. ತುಂಬಾ ಹಾಳಾಗಿತ್ತು, ನಷ್ಟ ಆಗಿದೆ ಅಂತ. ನಿಮಗ್ ನಷ್ಟ ಆಗಿದ್ರೆ 1-2 ರೂಪಾಯಿ ಜಾಸ್ತಿ ಕೇಳಿ. ಅದನ್ನ ಬಿಟ್ಟು ಹೀಗಿನ್ಯಾವತ್ತೂ ಮಾಡಬೇಡಿ. ಚೀಟಿಂಗ್ ಇಸ್ ಕ್ರೈಮ್. ನನಗೂ ಕೂಡ ಬೇರೆ ಕೊಡು. ಸುಂದರಿ, ಹೋಗೋಣವಾ? ಕೃಷ್ಣ ಅವರೇ, ನೀವು ತುಂಬಾ ಶಾರ್ಪ್. ಹೌದು, ಹಾಗೆ ಯಾರೇ ಮೋಸ ಮಾಡಿದ್ರು ಈಸಿಯಾಗಿ ಕ್ಯಾಚ್ ಮಾಡ್ಬಿಡ್ತೀನಿ.
ಕೃಷ್ಣ ಅವರೇ, ನಿತ್ಯ ಬಗ್ಗೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಅವಳು ನಿಮ್ಗೆ ಚೀಟಿಂಗ್ ಮಾಡಿದಾಳೆ. ಹೌದಾ? ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ ಪ್ಲೀಸ್. ಸುಂದರಿ, ನಿತ್ಯ ಬಗ್ಗೆ ಏನು ನೆನಪಾಗ್ತಿಲ್ಲ. ಹೋಗ್ಲಿ ಬಿಡಿ, ಬನ್ನಿ. ನಿಲ್ಲು, ಏಯ್! ನಿತ್ಯ, ನಿಲ್ಲೇ! ನಿಲ್ಲು! ನಿಲ್ಲು! ನಿಲ್ಲೇ! ನಿತ್ಯ, ನಿಲ್ಲೇ! ನಿತ್ಯ, ನಿಲ್ಲು! ನಿಲ್ಲು! ನಿತ್ಯ, ನಿತ್ಯ. ಓ, ಯಾರೋ ಬಿದ್ದೋಗಿದ್ದಾರೆ. ಹೌದು, ನಡೀರಿ. ಅಮ್ಮ, ಅಮ್ಮ ಎದ್ದೇಳಿ. ಅಮ್ಮ, ಅಮ್ಮ ಎದ್ದೇಳಿ. ಕಣ್ಬಿಡಿ ಅಮ್ಮ. ಅಮ್ಮ, ಏನಾಯ್ತು? ಅಮ್ಮ ಎದ್ದೇಳಿ. ಏನಾಯ್ತಮ್ಮ? ಅಮ್ಮ ಎದ್ದೇಳಿ. ಅಮ್ಮ, ನಿಮ್ಮನ್ನೇ. ಕೃಷ್ಣ ಅವರೇ, ಸ್ವಲ್ಪ ನೀರ್ ತಗೊಂಡ್ ಬನ್ನಿ. ಅಮ್ಮ ಎದ್ದೇಳಿ. ಎದ್ರು. ಥ್ಯಾಂಕ್ಸ್ ಅಮ್ಮ. ಏನಾಯ್ತಮ್ಮ? ಯಾಕೆ ಹಾಕ್ಬಿದ್ರಿ? ನಾನು ಒಂದು ಹುಡುಗಿ ನೋಡಿದೆ, ಕರಿಯೋಣ ಅಂತ ಓಡ್ ಬಂದೆ. ಹಾರ್ಟಲ್ಲಿ ಸ್ಟಂಟ್ ಇದೆ ಅಮ್ಮ, ಅದಕ್ಕೆ ಓಡೋಕ್ಕಾಗ್ದೆ ಸುಸ್ತಾಗಿ ಬಿದ್ದು ಹೋದೆ ಅಮ್ಮ. ನಿಮ್ಮ ಮನೆ ಎಲ್ಲಿ? ಪಕ್ಕದ ರೋಣಮ್ಮ. ಸರಿ ಬನ್ನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಬನ್ನಿ ಅಪ್ಪ, ಬನ್ನಿ ಕೂತ್ಕೊಳ್ಳಿ. ನೀನ್ ನನಗಿಷ್ಟ ಇಲ್ಲ, ಇನ್ ನನ್ ಬಿಡು. ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ ನಿತ್ಯ. ಹಾಗಾದ್ರೆ ಸಾಯಿ. ಹೇ, ಅಯ್ಯೋ, ಓಕೆ. ಟೀ ಮಾಡ್ತೀನಮ್ಮ. ಬೇಡಮ್ಮ, ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡಿ ಸಾಕು. ಸರಿನಮ್ಮ. ಬೇಡ ಬೇಡ ಬೇಡ. ಕೃಷ್ಣ ಅವರೇ, ತಗೊಳಮ್ಮ. ನೀವೊಬ್ರೇ ಇದ್ದೀರಾ ಈ ಮನೇಲಿ? ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ವಾ? ಹೌದು ಕಣಪ್ಪ, ನಾನೊಬ್ಳೇ ಇಲ್ಲಿರೋದು. ಯಾಕೆ, ಇನ್ಯಾರು ಇಲ್ವಾ? ಕೃಷ್ಣ ಅವರೇ, ಪರವಾಗಿಲ್ಲ ಅಮ್ಮ, ನಾನು ಒಬ್ಳೇ ಇರೋದು ಕಣಪ್ಪ. ನಂಗೆ ಯಾರೂ ಇಲ್ಲ, ನಂದು ಒಂಟಿ ಜೀವ. ಅಯ್ಯೋ, ಹಾಗೆ ಹೇಳ್ಬೇಡಿ. ನಿಮ್ಗೆ ಯಾರೂ ಇಲ್ಲ ಅಂತ ಹೇಳ್ಬೇಡಿ, ನಾವಿದೀವಲ್ಲ. ಹೌದು, ನಾವಿದೀವಿ. ನೀವ್ ಯಾವತ್ತೂ ಒಂಟಿ ಅಂತ ಫೀಲ್ ಆಗ್ಬೇಡಿ. ನಿಮ್ ಜೊತೆಯಾಗಿ ನಾವಿರ್ತೀವಿ. ತಗೊಳ್ಳಿ. ಅಯ್ಯೋ, ದುಡ್ಡು ನಂಗೆ ಬೇಡಮ್ಮ. ತಗೊಳ್ಳಿ. ನೀವ್ಯಾರೋ ಏನೋ
ನನ್ನ ಕಾಪಾಡಿದ್ದೂ ಅಲ್ದೆ ದುಡ್ಡು ಕೊಟ್ಟು ಸಹಾಯ ಮಾಡ್ತಾ ಇದ್ದೀರಾ. ನೀವು ಚೆನ್ನಾಗಿರ್ಬೇಕಮ್ಮ. ಇದನ್ ತಗೊಳ್ಳಿ ತಗೊಳ್ಳಿ. ನಿಂದು ತುಂಬಾ ದೊಡ್ಡ ಮನ್ಸು ಕಣಪ್ಪ. ಹಾ, ಇನ್ನು ಬೇಕಾದಷ್ಟು ಕೊಡ್ತೀವಿ ನಿಮ್ಗೆ, ನಾವಿದೀವಿ. ಸರಿನಮ್ಮ, ನಾವು ಹೊರಡ್ತೀವಿ. ಕೃಷ್ಣ ಅವ್ರೆ ಏನಾಯ್ತು? ಕೃಷ್ಣ ಅವ್ರೆ ಏನಾಯ್ತು ನಿಮ್ಗೆ? ಏನಾಯ್ತಪ್ಪ ನಿಮ್ಗೆ? ಕೃಷ್ಣ ಅವ್ರೆ, ಆ ಫೋಟೋಲಿರೋ ವ್ಯಕ್ತಿನ ನಾನೆಲ್ಲೋ ನೋಡಿದೀನಿ. ನನ್ ಮಗ ಕಣಪ್ಪ. ನಿಮ್ ಮಗನ? ಕೃಷ್ಣ ಅವ್ರೆ ನೀವೆಲ್ಲಿ ನೋಡಿದ್ರಿ? ಇನ್ ಮುಂದೆ ಅವನ್ನ ನೋಡೋ ಅವಕಾಶ ಇಲ್ಲಮ್ಮ. ಅವನ್ ಸತ್ ಹೋಗಿ ತುಂಬಾ ದಿನ ಆಯ್ತು. ಹೇಗ್ ಸತ್ತೋದ್ರು? ಒಂದ್ ಹುಡ್ಗಿನ ಪ್ರೀತಿ ಮಾಡಿದ್ದ. ಆ ಹುಡ್ಗಿ ಇವನ್ನ ಪ್ರೀತಿ ಮಾಡಿ ಮೋಸ ಮಾಡಿದ್ಲು. ಅದನ್ನ ಸಹಿಸೋಕಾಗ್ದೆ ಅವನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ ಅಮ್ಮ. ಅಳ್ಬೇಡಿ ಅಮ್ಮ. ಅಂತ ಹುಡುಗಿರಿ ಎಲ್ಲೇ ಇದ್ರೂನು ಆ ದೇವ್ರೆ ಶಿಕ್ಷೆ ಕೊಡ್ತಾನೆ. ಹೌದು, ಗಾಡ್ ಫಿನಿಶ್ ಮಾಡ್ತಾರೆ. ಅಷ್ಟಕ್ಕೂ ಮೋಸ ಮಾಡಿದ ಹುಡುಗಿ ಯಾರು? ಆ ಹುಡ್ಗಿ ಹೆಸರು ರೋಡಲ್ ಬಿದ್ಯಂತೆ. ಹೌದು. ಈಗ ಹೇಗಿದ್ಯಾ? ಈಗ ಚೆನ್ನಾಗಿದ್ದೀನಿ. ಸರಿಯಾದ ಸಮಯಕ್ಕೆ ಇವ್ರು ಕಾಪಾಡಿದ್ರು. ಥ್ಯಾಂಕ್ಸ್ ಕಣ್ರಿ. ಪರವಾಗಿಲ್ಲಮ್ಮ. ಸರಿನಮ್ಮ, ಇನ್ನು ಹೊರಡ್ತೀವಿ. ಸರಿನಮ್ಮ. ಕೃಷ್ಣ ಅವರೇ ಬನ್ನಿ. ಬಾಯ್. ಹಾ ಬಾಯ್. ಕೃಷ್ಣ 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 ಮನೇಲಿಲ್ಲ ಅತ್ತೆ. ಕೃಷ್ಣ ಮನೇಲಿಲ್ವಾ? ಎಲ್ಲಿಗೆ ಹೋಗಿದ್ದಾನೆ? ಯಶೋದ, ನೀನ್ ಅವನ್ನ ನೋಡ್ಕೋತಿದ್ಯೋ ಇಲ್ವೋ? ಅವನ್ ನೋಡ್ಕೊಳಕ್ಕೆ ಅಂತಾನೆ ಆ ಅಪರ್ಣ ಇದ್ದಾಳಲ್ವಾ, ಅವಳು ನಮ್ ಕೃಷ್ಣನ ಹೊರಗೆ ಕರ್ಕೊಂಡು ಹೋದ್ಲು. ಅದನ್ನ ಮಾತ್ರ ನಾನು ನೋಡ್ದೆ. ಅಜ್ಜಿ, ನನ್ಗೋಸ್ಕರನೇ ಕಾಯ್ತಿದ್ರಾ? ಹೌದು ಕೃಷ್ಣಪ್ಪ, ತಮ್ಮ ಬಗ್ಗೆನೆ. ನೀನ್ ಸುಂದರಿ ಇದ್ದಾಳಲ್ಲ, ನಮ್ಮನ್ನ ಒಂದ್ ನಿಮಿಷನೂ ನೆಮ್ಮದಿಯಿಂದ ಇಡೋಕ್ ಬಿಡ್ತಾ ಇಲ್ಲ. ಕೃಷ್ಣನ್ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ನಿಂಗೆ ಎಷ್ಟ್ ಸಲ ಹೇಳಿದ್ರು ತಲೆಗೆ ಹೋಗಲ್ವಾ? ಅದ್ ಹಾಗಲ್ಲ ಅಜ್ಜಿ. ನಾನು ಹಣ್ಣು ತರಕ್ ಹೋಗ್ಬೇಕಾದ್ರೆ ಕೃಷ್ಣ ಅವರೇ ಬರ್ತೀನಿ ಅಂದ್ರು. ಅಜ್ಜಿ, ಸುಂದರಿ ಬೇಡ ಅಂದ್ರು, ನಾನೇ ಬರ್ತೀನಿ ಅಂತ ಹೇಳ್ದೆ. ನಂಗೆ ಸೈಕಲ್ ಓಡ್ಸಕ್ ಬರುತ್ತಲ್ಲ, ಸುಂದರಿ ನಡ್ಕೊಂಡು ಹೋಗೋದು ಬೇಡ ಅಂತ ನಾನೇ ಸೈಕಲ್ ತಗೊಂಡು ಅವಳನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೋದೆ. ಅಯ್ಯೋ, ಏನ್ ಕೃಷ್ಣ ಈ ಗಾಯ? ಏನಾಯ್ತು? ಆಕ್ಸಿಡೆಂಟ್ ಆದ್ರೆ ಗಾಯ ಆಗಲ್ವಾ? ಆಕ್ಸಿಡೆಂಟ್ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತು? ಅದು ಹಾಗಲ್ಲ ಅದಕ್ಕೆ. ಅಣ್ಣ ನಿಮ್ಮನ್ನ ಸೈಕಲಲ್ಲಿ ಕರ್ಕೊಂಡು ಹೋದಲ್ವಾ, ಎಲ್ಲಾದ್ರೂ ಸ್ಲಿಪ್ಪಾಗಿ ಬಿದ್ದು ಹೋದ್ರೇನೋ, ಆಕ್ಸಿಡೆಂಟ್ ಆಗಿರಬಹುದೇನೋ ಅಂತ ಅಪ್ಪ ಹಾಗೆ ಹೇಳಿದ್ರು ಅಷ್ಟೇ. ನೀನು ಕೃಷ್ಣನ ಮೊದ್ಲಿನ ತರ ಮಾಡೋಕ್ ಕರ್ಕೊಂಡು ಹೋಗ್ತಿದ್ಯೋ ಇಲ್ಲ ತೊಂದರೆ ಕೊಟ್ಟು ಕೃಷ್ಣನ ಸಾಯ್ಸಕ್ ನೋಡ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ನಿಂಗೆ ಎಷ್ಟ್ ಸಲ ಹೇಳಿದ್ದೀನಿ ಕೃಷ್ಣನ್ ಹೊರಗೆ ಕರ್ಕೊಂಡು ಹೋಗ್ಬೇಡ ಅಂತ. ಮನೇಲಿ ಇಷ್ಟು ಜನ ಕೆಲಸದವ್ರಿದಾರಲ್ವಾ, ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ದೆ ನೀನು ಕೃಷ್ಣನ ಪ್ರತಿ ಸಲ ಕರ್ಕೊಂಡು ಹೋಗ್ತಿರೋ ನಿನ್ ಉದ್ದೇಶ ಏನು? ಅದ್ ಹಾಗಲ್ಲ ಅಜ್ಜಿ. ಕೃಷ್ಣ ಅವ್ರಿಗೆ ಅಪಾಯ ಆಗೋ ಹಾಗೆ ಮಾಡೋದು ನನ್ನ ಉದ್ದೇಶ ಅಲ್ಲ.
ಕೃಷ್ಣ ಅವರನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತೀನಿ. ಹಾ ನೋಡ್ಕೊಂತಿದ್ಯಾ ಬಿಡು. ನಿನ್ ಜೊತೆ ಕೃಷ್ಣ ಅವರು ಯಾವಾಗ ಹೊರಗೆ ಹೋದ್ರು ಏನೋ ಒಂದ್ ತೊಂದ್ರೆ ಆಗುತ್ತೆ, ಏನೋ ಒಂದ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇರ್ತೀಯ. ಆಮೇಲೆ ಕೃಷ್ಣ ಅವ್ರನ್ನ ಕರ್ಕೊಂಡ್ ಬಂದು ನಾನ್ ಕೃಷ್ಣ ಅವ್ರನ್ನ ಚೇಂಜ್ ಮಾಡೋಕೆ ಬಂದಿದ್ದು, ಈ ಕುಟುಂಬಕ್ಕೆ ಸಹಾಯ ಮಾಡೋಕೆ ಬಂದಿದ್ದು ಅಂತ ಬಣ್ಣದ್ ಮಾತಾಡಿ ಎಲ್ಲರನ್ನೂ ಮೋಡಿ ಮಾಡ್ತೀಯ. ನಿತ್ಯ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಮ್ಮ ಅಕ್ಕ ಬಾವ ಗಂಡ ಹೆಂಡತಿ,